ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ತಂಡ ಗುಜರಾತ್ ವಿರುದ್ಧ ಗೆದ್ದು ವಿಶ್ವ ದಾಖಲೆ ಮಾಡಿದೆ ಅಂತ ಹೇಳಬೇಕು. 4 ಹೊಸ ದಾಖಲೆಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳಬೇಕು ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ. ಆಗ ನಮ್ಮ RCB ತಂಡ ಏನೇನು ದಾಖಲೆ ಮಾಡಿದೆ ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಪಟ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ ಗುರು. 4 ಸಲ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ನೀವು ಪಟ ಆಗ್ತಾ ಅಂತಾರೆ. ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ನಮ್ಮ RCB ತಂಡ ಯಾರು ಕೂಡ ಚೇಸ್ ಡೌನ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ವುಮೆನ್ಸ್ IPL ಅಂತ ವುಮೆನ್ಸ್ ಕ್ರಿಕೆಟ್ T20 ಅಂತ ಬತ್ತು ಅಂತಾರೆ 200 ರನ್ನ ಚೇಸ್ ಮಾಡೋದಲ್ಲ ಗುರು, ಒಳ್ಳೆಯದೇ ಕಷ್ಟ ಅಂತ ಇರುತ್ತೆ ಅಂತ ಹೇಳ್ಬೇಕು. ಆದರೆ ನಮ್ಮ RCB ತಂಡ ಅದನ್ನ ಚೇಸ್ ಮಾಡಿ ಒಂದು ದಾಖಲೆ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೇಕು. ಇದು ಒಂದು ದಾಖಲೆ ಅಂತ ಹೇಳ್ಬೇಕು. ಯಾಕಂದ್ರೆ ವುಮೆನ್ಸ್ IPL ಯಾರು ಕೂಡ 200 ರನ್ನ ಚೇಸ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬೇಕು. ಇವರು ಚೇಸ್ ಮಾಡಿದ್ದಾರೆ, ಅದು ಕೂಡ 18 ಓವರ್ಲಿ ಅಂತ ಹೇಳ್ಬೇಕು. ಇನ್ನೂ 1 ಓವರ್ ಇದ್ದಂಗೆ ಗ್ಯಾಪಲ್ಲೇ ನಮ್ಮ RCB ತಂಡ ಗೆದ್ದಾರೆ ಅಂತ ಹೇಳ್ಬೇಕು. ಮೇನ್ ಗೆಲ್ಲಕ್ಕೆ ನಮ್ಮ RCB ತಂಡ ಏನಪ್ಪ ಕಾರಣ ಅಂತಂದ್ರೆ ಗುಜರಾತ್ ಅವರ ಫೀಲ್ಡಿಂಗ್ ಅಂತ ಹೇಳ್ಬೇಕು. ಎಡವಟ್ಟ ಫೀಲ್ಡಿಂಗು. ಪಾಕಿಸ್ತಾನ ಮ್ಯಾಚ್ ನೋಡಿದಂಗೆ ಅಂತ ಹೇಳ್ಬೇಕು. ಆ ರೀತಿ ಪಾಕಿಸ್ತಾನದವ್ರು ಹಂಗೆಲ್ಲ ಫೀಲ್ಡಿಂಗ್ ಮಾಡಿದ್ರು, ಆ ರೀತಿ ಫೀಲ್ಡಿಂಗ್ ಮಾಡಿದ್ರು ಗುಜರಾತ್ ಅಂತ ಹೇಳ್ಬೇಕು. ರಿಚಾ ಘೋಷ್ ಅವರು ಮೊದಲೇ ಬಾರಿ ಡಕ್ಔಟ್ ಆಗಬೇಕಿತ್ತು, ಆಗ ಕ್ಯಾಚ್ ಬಿಟ್ಟಿದ್ದು ಬೌಂಡ್ರಿಯಲ್ಲಿ. ಅಂದ್ರೆ ಅದೇ ಬೌಂಡ್ರಿಯಲ್ಲಿ 6 ಹೊಡೆದು ಮ್ಯಾಚ್ ಫಿನಿಶ್ ಮಾಡಿದ್ರು ರಿಚಾ ಘೋಷ್ ಅಂತ ಹೇಳ್ಬೇಕು. ಬೆಂಕಿ ದಾಖಲೆ ಮಾಡಿದ್ರು ಅಂತ ಹೇಳ್ಬೇಕು ನಮ್ಮ ರಿಚಾ ಘೋಷ್ ಅವರು. ಓಪನಿಂಗ್ ಮ್ಯಾಚಲ್ಲಿ ಗೆದ್ದು ದೇವ್ರಿಗೂ ಇಲ್ಲ ಯಾತ್ಗೂ ಇಲ್ಲ ಅನ್ನಂಗೆ ಗೆದ್ರು ನಮ್ಮ RCB ತಂಡ ಅಂತ ಹೇಳ್ಬೇಕು. ನಮ್ಮ WOPದಲ್ಲಿ ಒಂದು ರೆಕಾರ್ಡ್ ಸಾರಪ್ಪ ಹೈಯೆಸ್ಟ್ ಚೇಸ್ ಮಾಡಿರೋದು 200 ರನ್ ಅಂತಾರೆ, ಅದು ನಮ್ಮ RCB ತಂಡ ಆಗುತ್ತೆ ಅಂತ ಹೇಳ್ಬೇಕು. ಸೆಕೆಂಡ್ ಮುಂಬೈ ಇದೆ ಅಂತ ಹೇಳ್ಬೇಕು, ಅಂದರೆ ಡೆಲ್ಲಿ ಇದೆ ಅಂತ ಹೇಳ್ಬೇಕು. ಆದರೆ ಮತ್ತೆ RCB ತಂಡನೇ ಇದೆ ಅಂತ ಹೇಳ್ಬೇಕು. ಇಲ್ಲಿ ಮುಂಬೈ ಮತ್ತು ಡೆಲ್ಲಿ ರೆಕಾರ್ಡ್ನ ಬೀಟ್ ಮಾಡಿದ ನಮ್ಮ RCB ತಂಡ ಅಗ್ರ ಸ್ಥಾನಕ್ಕೆ ಹೋಗಿದೆ ಅಂತ ಹೇಳ್ಬೇಕು. ಇದು ಒಂದು ದಾಖಲೆ ಅಂತ ಹೇಳ್ಬೇಕು. ನಮ್ಮ RCB ತಂಡ ಒಟ್ಟಾರೆ 2 ಟೀಮ್ನ ಬೀಟ್ ಮಾಡ್ಕೊಂಡು ಮೇಲೆ ಹೋಗಿದೆ ಅಂತ ಹೇಳ್ಬೇಕು. ಒಂದೇ ರೆಕಾರ್ಡಿಂದ 2 ರೆಕಾರ್ಡ್ ಬೀಟ್ ಆಗಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ಬೇಕು. ಇನ್ನು ಪಾಯಿಂಟ್ಸ್ ಟೇಬಲಲ್ಲಿ ಇನ್ನು ಆಗಿರೋ ಒಂದು ಮ್ಯಾಚು ಅಗ್ರ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೇಕು. ಇದೇ ಪಾಯಿಂಟ್ಸ್ ಟೇಬಲ್ನ ಮೇಂಟೈನ್ ಮಾಡಲಿ. ಡಿಫೆಂಡಿಂಗ್ ಚಾಂಪಿಯನ್ ಗುರು ನಮ್ಮ RCB. ತಮಾಷೆ ಮಾತಲ್ಲ, ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗೋದು ಅಂದರೆ ಏನಂತೀರಾ, ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿದ್ದಾರೆ. ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ನಮ್ಮ RCB ಅವರು. ಇವಾಗ ಶ್ರೇಯಾಂಕ ಪಾಟೀಲ್ ಇತ್ತಿಲ್ಲ, ಮತ್ತು ಸೋಫಿ ಡಿವಿಯನ್ ಇವ್ರು ಯಾರು ಕೂಡ ಇರ್ತಿಲ್ಲ, ಯಾರು ಕೂಡ ಚೇಸ್ ಮಾಡಿದ್ರೆ ತಮಾಷೆ ಮಾತಾಗೋರು. ಇನ್ನು ನಮ್ಮ ಹಿಡಿಯೋಕ್ಕಾಗೋದಿಲ್ಲ ನನಗೆ ಹೇಳೋಣ ಗುರು. ಸಿಗೋಣ ಎಷ್ಟು ತಡವೆ. ನಮಸ್ಕಾರ. ಜೈ RCB. ಕಪ್ ನಮ್ಮದೇ ಗುರು, ಹೊಡೆಯಲೇಬೇಕು, ಹೊಡಿತೀವಿ.